ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ದಿನ ಅತ್ಯಂತ ಆನಂದದಿಂದ ಸ್ವಾಮಿ ಮಹಾರಾಜರ ನಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ತೀನಿ. ಇವತ್ತು ಹುಣ್ಣಿಮೆ ಬಗ್ಗೆ ಅಥವಾ ಗೌರಿ ಹುಣ್ಣಿಮೆ ಅಥವಾ ನಾವು ಕಾರ್ತಿಕ ಹುಣ್ಣಿಮೆ ಅಂತ ಹೇಳಿ ಕರಿತೇವಲ್ಲ, ಈ ಹುಣ್ಣಿಮೆಯ ದಿನ 365 ಬತ್ತಿ ಅಥವಾ 365 ದೀಪಗಳನ್ನ ಯಾವ ರೀತಿ ಹಚ್ಚಬೇಕು, ಅದಕ್ಕೆ ಈ ದೀಪಗಳನ್ನ ಹಚ್ಚೋದ್ರಿಂದ ಏನೆಲ್ಲ ಲಾಭಗಳಿದಾವು, ಅಥವಾ ಏನೇನು ನಮ್ಮ ಜೀವನದ ಪರಿಣಾಮ ಆಗ್ತೈತಿ. ಆ ನಂತರ ಈ ತ್ರಿಪುರ ಹುಣ್ಣಿಮೆ ಅಂತ ಹೇಳಿ ಕರಿತಾರು ಅಥವಾ ಕಾರ್ತಿಕ ಹುಣ್ಣಿಮೆ ಅಥವಾ ಗೌರಿ ಹುಣ್ಣಿಮೆ ಅಂತ ಹೇಳಿ ಕರಿತಾವೆ. ಈ ದಿನದಿಂದ ಕೂಡ ನಾವು ಯಾವ್ಯಾವ ಸೇವೆಗಳನ್ನು ಮಾಡಬೇಕು, ಏನು ಇದ್ರ ವಿಶೇಷತೆಯನ್ನು ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಬೇಕು. ಮೊದಲನೇದಾಗಿ ಹುಣ್ಣಿಮೆ 15 ತಾರೀಕು ಶುಕ್ರವಾರ ಬೆಳಗ್ಗೆ 6 ಗಂಟೆಯಾಗಿ 20 ನಿಮಿಷಕ್ಕೆ ಆರಂಭ ಆಗೋದೈತಿ. 14 ತಾರೀಕು ಶನಿವಾರ ರಾತ್ರಿ ಮಧ್ಯರಾತ್ರಿ 2 ಗಂಟೆಯಾಗಿ 58 ನಿಮಿಷಕ್ಕೆ ಮುಕ್ತಾಯ ಆಗೋದೈತಿ. ಹಾಗಾಗಿ ಹುಣ್ಣಿಮೆ ಸತ್ಯನಾರಾಯಣ ಪೂಜೆಯನ್ನು ಶುಕ್ರವಾರ ದಿವಸ ಉಪವಾಸ ಆಗಲಿ ಮತ್ತು ಪೂಜೆಯನ್ನು ಪ್ರದೋಷಕಾಲ ಶುಕ್ರವಾರ ದಿವಸ ಸಾಯಂಕಾಲ ನಮಗೆ ಮಾಡೋದೈತಿ. ಲಕ್ಷ್ಮೀ ಪೂಜೆ ಕೂಡ ಶುಕ್ರವಾರನ ಮಾಡೋದೈತಿ. ಹಾಗಾಗಿ ಹುಣ್ಣಿಮೆಯ ಸತ್ಯನಾರಾಯಣ ಪೂಜೆ ಇನ್ನೂ ಯಾರು ಮಾಡ್ಕೊತಿಲ್ಲ, ಖಂಡಿತವಾಗಿ ನೀವು ಸತ್ಯನಾರಾಯಣ ಪೂಜೆ ಮಾಡಿ. ವರ್ಷದಾಗ 12 ಹುಣ್ಣಿಮೆ ಬರ್ತಾವೆ. 12 ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ಎಲ್ಲರೂ ಬೈ ಮಿಸ್ಟೇಕ್ 1-2 ಮಿಸ್ ಆದರೂ ನಡೀತೈತಿ. ಕಂಟಿನ್ಯೂ ಅಥವಾ ನಾವು ಮಿಸ್ ಮಾಡ್ಬೇಕಂತೇನಿಲ್ಲ. ಕೆಲವೊಂದ್ಸಲ ಸಮಸ್ಯೆ ಬಂದಾಗ ಅಥವಾ ಏನೋ ಒಂದು ನಮ್ಗೆ ಊರಿಗೆ ಹೋಗೋದು ಎಮರ್ಜೆನ್ಸಿ ಬರ್ತಂದ್ರೆ ನೀವು ಒಂದು ಹುಣ್ಣಿಮೆ ಮಿಸ್ ಮಾಡಿದ್ರು ನಡೀತೈತಿ. ಆದ್ರೆ ಪ್ರತಿ ತಿಂಗಳ ಬರುವಂಥ ಹುಣ್ಣಿಮೆಗೆ ಸಿಂಪಲ್ಲಾಗಿ ಸರಳವಾಗಿ ಸತ್ಯನಾರಾಯಣ ಪೂಜೆ ಮಾಡ್ಕೋದ್ರಿಂದ ಎಷ್ಟೋ ಆರ್ಥಿಕ ಸಮಸ್ಯೆಗಳು ನಮ್ಮ ಜೀವನದಾಗ ದೂರ ಆಗ್ತಾವೆ. ಆರ್ಥಿಕ ಪರಿಸ್ಥಿತಿ ಅನ್ನೋದು ಸುಧಾರಣೆ ಆಗೈತಿ. ಹಾಗಾಗಿ ಈ ಹುಣ್ಣಿಮೆದಿಂದ ಯಾರ್ಯಾರೇನ ಸತ್ಯನಾರಾಯಣ ಪೂಜೆಯನ್ನು ಆರಂಭ ಮಾಡಿಲ್ಲ ಅವರೆಲ್ಲರೂ ಕೂಡ ಆರಂಭ ಮಾಡಿರಿ. ಆನಂತರ ಸತ್ಯನಾರಾಯಣ ಪೂಜೆಯನ್ನು ಮಾಡಿರಿ. ಇನ್ನು ಈ ತ್ರಿಪುರ ಹುಣ್ಣಿಮೆ ಅಥವಾ ಗೌರಿ ಹುಣ್ಣಿಮೆ ಅಂತ ಹೇಳಿ ಕರಿತೇವಲ್ಲ, ಈ ದಿನ ನಾವು ವಿಶೇಷವಾಗಿ ಈ ಒಂದೇ ದಿನ ನಾವು ಶಿವಲಿಂಗಕ್ಕೆ ಮೊದಲನೇದಾಗಿ ಈ ದಿನ ನಾವು ಕಾರ್ತಿಕ ಸ್ವಾಮಿ ದರ್ಶನನ ಮಾಡ್ಕೋತೇವೆ. ವರ್ಷ ಪೂರ್ತಿ ಕಾರ್ತಿಕ ಸ್ವಾಮಿಯ ದರ್ಶನ ಅಂತ ಆಗೋಲ್ಲ, ಆದರೆ ಈ ಹುಣ್ಣಿಮೆ ಕಾರ್ತಿಕ ಹುಣ್ಣಿಮೆದಾಗ ಕಾರ್ತಿಕ ಸ್ವಾಮಿಯ ದರ್ಶನ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಈ ದಿನ ಕಾರ್ತಿಕ ಸ್ವಾಮಿಯ ದರ್ಶನವನ್ನು ಮಾಡ್ಕೋದಿರ್ತೈತಿ. ಆ ನಂತರ ಈ ದಿನ ನಮ್ಗೆ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದೈತಿ. ಹಾಲ ಪಂಚಾಮೃತದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ವರ್ಷದಾಗ ಈ ಒಂದು ದಿನ ನಾವು ಶಿವಲಿಂಗಕ್ಕೆ ತುಳಸಿಯನ್ನು ಅರ್ಪಣೆ ಮಾಡೋದೈತಿ. ಇಲ್ಕ ವರ್ಷದಾಗ ನಾವು ಯಾವತ್ತೂ ಕೂಡ ಶಿವಲಿಂಗಕ್ಕೆ ತುಳಸಿಯನ್ನು ಅರ್ಪಣೆ ಮಾಡೋಲ್ಲ. ಬೇಲ್ಪತ್ರೆ ಆಗಲಿ ಅಥವಾ ಎಂಕಿ ಹೂವು ಆಗಲಿ ಈ ರೀತಿ ಬಿಳಿ ಹೂವನ್ನು ಅರ್ಪಣೆ ಮಾಡ್ತಿರ್ತಾರೆ. ಆದ್ರೆ ಈ ದಿನ ನಮ್ಗೆ ತುಳಸಿಯನ್ನು ಅರ್ಪಣೆ ಮಾಡೋದೈತಿ. ಇನ್ನು ನಮ್ಗೆ ಈ ದಿನ ಮುಂಜಾನೆ ಬೆಳಗ್ಗೆ ಪ್ರತಿದಿನ ಅಂತೂ ನಾವು ಸೂರ್ಯಗೆ ಅರ್ಘ್ಯ ಕೊಡೋದೈತೆ. ಆದರೆ ಯಾವುದೇ ಒಂದು ವಿಶೇಷ ದಿನಗಳಲ್ಲಿ ತಪ್ಪದೆ ನಾವು ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಆ ನಂತರ ನಾವು ಈ ದಿನ ಶಿವಲಿಂಗಿಗೆ ಅಭಿಷೇಕ ಮಾಡ್ತಾ ಓಂ ನಮಃ ಶಿವಾಯ ಅಂತ ಹೇಳಿ ಮಂತ್ರ ಅಥವಾ ಮಹಾಮೃತ್ಯುಂಜಯ ಮಂತ್ರದ ಪಠಣೆಯನ್ನು ಮಾಡ್ಕೋತಾ ಅಭಿಷೇಕವನ್ನು ಮಾಡೋದೈತಿ. ಅಂತರ ನಾವು ಪತ್ರಿ ಆಗಲಿ ಬಿಳಿ ಹೂವನ್ನು ಅರ್ಪಣೆ ಮಾಡಿ ಶಿವಲಿಂಗಕ್ಕೆ ವಿಭೂತಿಯನ್ನು ಹಚ್ಚಿ ನಾವು ಸಂಪೂರ್ಣವಾಗಿ ಆಡಳಿತ ಮನ್ಯಾಗ ಶಿವಲಿಂಗದ ಪೂಜೆಯನ್ನು ಮಾಡೋದೈತಿ. ಇಲ್ಲ ನೆಕ್ಸ್ಟ್ ನಾವು ಈ 365 ಬತ್ತಿ ಯಾಕೆ ಹಚ್ಬೇಕಂದ್ರೆ ವರ್ಷ ಪೂರ್ತಿ ನಾವು ದೀಪಾರಾಧನೆ ಮಾಡ್ತಿರ್ತೇವೆ. ಆದರೆ ಕೆಲವೊಂದ್ಸಲ ನಮ್ಮ ಕಡೆಯಿಂದ ದೀಪಾರಾಧನೆ ಆಗೋಲ್ಲ ಅಥವಾ ದೀಪಗಳನ್ನ ಕೆಲವೊಂದು ಟೈಮ್ದಾಗ ನಮ್ಮ ಮನ್ಯಾಗ ಹಚ್ಚಕ್ಕಾಗೋಲ್ಲ. ಹಾಗಾಗಿ ಆಗಿದ್ದಂಥ ದೋಷಗಳು ವರ್ಷ ಪೂರ್ತಿ ನಮ್ಗೆ ದೀಪಾರಾಧನೆ ಕೆಲವೊಂದ್ಸಲ ಕಂಟಿನ್ಯೂ ಆಗಿ ಮಾಡೋಕ್ಕಾಗಲ್ಲ. ಕೆಲವೊಂದ್ಸಲ ನಾವು ದೀಪಗಳನ್ನ ಹಚ್ಚಕ್ಕಾಗಲಿ ಅಥವಾ ಏನೋ ಕೆಲವೊಂದ್ಸಲ ನಾವು ದೀಪಾರಾಧನೆ ಮಾಡಿದಂಗೆ ಕೆಲವೊಂದು ಸಣ್ಣ ಪುಟ್ಟಗಳ ತಪ್ಪುಗಳಿಂದ ನಮಗೆ ದೋಷ ಹತ್ತಿರ್ತೈತೆ ಅಥವಾ ದೋಷ ಹತ್ತಿರ್ತೈತಿ. ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳನ್ನು ನಿವಾರಣೆ ಆ ದೋಷಗಳು ನಮ್ಗೆ ದೂರ ಆಗಲಿ, ಅದ್ರ ತೀವ್ರತೆ ಕಡಿಮೆ ಆಗಲಿ ಅಂತ ಹೇಳಿ ನಾವು ಅಥವಾ ಕೆಲವೊಂದ್ಸಲ ದೀಪಾರಾಧನೆ ಮಾಡೋಕ್ಕಾಗಲ್ಲ ಅಂತ ಟೈಮ್ದಾಗ ಈ 365 ಬತ್ತಿಗಳನ್ನ ಈ ಕಾರ್ತಿಕ ಹುಣ್ಣಿಮೆ ದಿನ ಅಥವಾ ಕಾರ್ತಿಕ ಮಾಸದಲ್ಲಿ ಸೋಮವಾರ ಮತ್ತು ಶಿವಾಲಯದಾಗ ಹಚ್ಚೋದಿತ್ತಂದ್ರೆ ಸೋಮವಾರ ಹಚ್ಚಬೇಕು. ವೆಂಕಟೇಶ ದೇವಾಲಯದಾಗ ಅಥವಾ ವಿಷ್ಣು ದೇವಸ್ಥಾನದಾಗ ಹಚ್ಚೋದಿತ್ತಂದ್ರೆ ನಮ್ಗೆ ಹುಣ್ಣಿಮೆ ದಿನ ಕಾರ್ತಿಕ ಹುಣ್ಣಿಮೆ ದಿನ ದಿವಸ ನಮ್ಗೆ ಈ ದೀಪಾರಾಧನೆ ಮಾಡೋದಿರ್ತೈತಿ. ಇದು ರೆಡಿಮೇಡ 365 ಬತ್ತಿ ಸಿಗ್ತಾವೆ. ಇಲ್ಲಪ್ಪ ನಮ್ಗೆ ಸಿಗ್ದಿಲ್ಲ ಅಂದ್ರೆ ರೀಲ್ ದಾರ ಇರ್ತೈತಿಲ್ಲ, ಅದರಿಂದ ನಮ್ಗೆ 365 ಬತ್ತಿಯನ್ನು ಮಾಡ್ಕೊಂಡು ಒಂದು ದೊಡ್ಡ ಪಂಚಾಯತ್ ಮುಂದೆ ಅದನ್ನ ದೀಪಾರಾಧನೆ ಮಾಡೋದಿರ್ತೈತಿ. ವರ್ಷ ಪೂರ್ತಿ ದೀಪಾರಾಧನೆ ಏನು ಮಾಡ್ತಿರಲ್ಲ ಇದ್ರ ಪ್ರತಿಫಲ ನಮ್ಗೆ ಸಿಗ್ತಿರ್ತೈತಿ. ಹಾಗಾಗಿ ನೀವು ಈ ಕಾರ್ತಿಕ ಸೋಮವಾರ ಆಗಲಿ ಅಥವಾ ಈ ಹುಣ್ಣಿಮೆ ಬರುವಂಥ ಈ ಕಾರ್ತಿಕ ಹುಣ್ಣಿಮೆ ದಿನ ಈ 365 ಬತ್ತಿ ಸೇವೆಯನ್ನು ಮಾಡಿರಿ. ಈ ಸೇವೆಯನ್ನು ನೀವು ಮನ್ಯಾಗೂ ಕೂಡ ಹಚ್ಬೋದು ಅಥವಾ ಯಾವುದೇ ದೇವಸ್ಥಾನ ಶಿವಾಲಯದಾಗ ಹಚ್ಚೋದಿತ್ತಂದ್ರೆ ಸಾಯಂಕಾಲ ಕಾರ್ತಿಕ ಸೋಮವಾರ ಸಾಯಂಕಾಲ ಕೂಡ ಹಚ್ಚಿರಿ. ವೆಂಕಟೇಶನ ದೇವಾಲಯದಾಗ ಅಥವಾ ವಿಷ್ಣುನ ದೇವಾಲಯದಾಗ ಹಚ್ಚೋದಿತ್ತಂದ್ರೆ ನಮ್ಗೆ ಈ ಕಾರ್ತಿಕ ಹುಣ್ಣಿಮೆ ದಿವಸ ಸಾಯಂಕಾಲ ನಮ್ಗೆ ಈ ಪ್ರದೋಷ ಟೈಮ್ದಾಗ ಈ ದೀಪವನ್ನು ಹಚ್ಚೋದಿರ್ತೈತಿ. ಹಾಗಾಗಿ
ದೀಪ ಹಚ್ಬೇಕಾದ್ರೆ ಮೊದಲನೇದಾಗಿ ದೀಪ ಹಚ್ಚುತ್ತ ಸ್ಥಳದಲ್ಲಿ ಆಗಲಿ ಅದರ ಕೆಳಗೆ ನಾವು ಅಕ್ಕಿಯನ್ನು ಇಟ್ಟ ಅದ್ರ ಮೇಲೆ ಅರಿಶಿನ ಕುಂಕುಮ ಹಚ್ಚಿ ಆ ನಂತರ ಈ ದೀಪವನ್ನು ನಾವು ಆಕಳ ತುಪ್ಪ ಅಥವಾ ಹರಳೆಣ್ಣೆಯಿಂದನ ಹಚ್ಚಬೇಕು. ಬೇರೆ ಯಾವ ಎಣ್ಣೆಯನ್ನು ಯೂಸ್ ಮಾಡಬಾರ್ದು. ಹಾಗಾಗಿ ಶುದ್ಧ ಆಕಳ ತುಪ್ಪ ಸಿಕ್ತಂದ್ರೆ ಅದರಿಂದ ಕೂಡ ಹಚ್ಚಿರಿ, ಇಲ್ಲ ಅಂದ್ರೆ ಹರಳೆಣ್ಣೆ ಕೂಡ ಹಚ್ಚಿರಿ. ಏನಪ್ಪ ನಮ್ಗೆ 365 ಬತ್ತಿಯನ್ನು ಹಚ್ಚಕ್ಕಾಗುಲ್ಲ ಅನ್ನಾರ ಈ ಹುಣ್ಣಿಮೆ ದಿವಸ ನೋಡ್ರಿ, ನಾವು ಯಾವ ದಿವಸ ಲಕ್ಷ್ಮೀ ಪೂಜೆಗೆ ಎಲ್ಲ ಕಡೆ ಪ್ರತಿಯೊಂದು ಮೂಲ್ಯಾಗನ್ನ ಪಂತಿ ಆಗಲಿ ದೀಪವನ್ನು ಹಚ್ಚಿರ್ತೇವಲ್ಲ, ಅದೇ ರೀತಿ ನಮ್ಗೆ ಈ ತ್ರಿಪುರ ಹುಣ್ಣಿಮೆ ಅಥವಾ ಈ ಗೌರಿ ಹುಣ್ಣಿಮೆ ದಿವಸ ನಮ್ಗೆ ಕಾರ್ತಿಕ್ ಹುಣ್ಣಿಮೆ ದಿವಸ ನಮ್ಗೆ ನಮ್ಮ ಮನ್ಯಾಗ ಹೊರಸಲತ್ತಕ ತುಳಸಿ ಗಿಡದತಕ ನಮ್ಮ ಮನ್ಯಾಗ ಎಷ್ಟು ನಮ್ಗೆ ಈ ಪಂತಿ ಏನಿರ್ತಲ್ಲ 5 ಪಂತಿಯನ್ನು ನೀವು ಹತ್ರಾಗ ಜೋಡ್ 2 ಎಳೆಯ ಬತ್ತಿ ಹಾಕಿ ನಿಮ್ಮ ಹೊರಸಲತ್ತಕ ತುಳಸಿ ಗಿಡದತೆಗಾಗಲಿ ಕಿಟಕಿಗಾಗಲಿ ಯಾವ ರೀತಿ ನಾವು ಲಕ್ಷ್ಮೀ ಪೂಜಾ ದಿವಸ ದೀಪಗಳನ್ನ ಆರಾಧನೆ ಮಾಡ್ತೇವಲ್ಲ ಆ ರೀತಿ ಈ ತ್ರಿಪುರ ಹುಣ್ಣಿಮೆ ಅಥವಾ ಈ ಕಾರ್ತಿಕ್ ಹುಣ್ಣಿಮೆ ದಿವಸ ನಮ್ಗೆ ಆರಾಧನೆ ಮಾಡೋದೈತಿ. ಈ 365 ಬತ್ತಿ ಹಚ್ಚಕ್ಕಾಗಲಿಲ್ಲ ಅಂದ್ರೆ ಬೇರೆ ಏನು ಉಪಾಯ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು ಹುಣ್ಣಿಮೆ ದಿವಸ ಲಕ್ಷ್ಮೀ ಪ್ರಾಪ್ತಿ ಅತ್ಯಂತ ಪ್ರಭಾವಿ ಸೇವೆ ಅಂದ್ರೆ ಸತ್ಯನಾರಾಯಣ ಪೂಜೆ. ಆರ್ಥಿಕ ಸಮಸ್ಯೆಗಳು ದೂರ ಆಗ್ಬೇಕಂದ್ರೆ ಸತ್ಯನಾರಾಯಣ ಪೂಜೆ ಖಂಡಿತ ಮಾಡಿ ನೋಡ್ರಿ. ಇದರಿಂದ ಒಳ್ಳೆ ರಿಸಲ್ಟ್ ಸಿಕ್ತೈತಿ. ಯಾವುದೇ ಒಂದು ಸಾಲ ಬಾಧೆ ಆಗಲಿ ಅಥವಾ ಯಾವುದೋ ಒಂದು ಬಿಸ್ನೆಸ್ ನಾವು ಮಾಡ್ಕೋದು ಅಥವಾ ನಮ್ಗೆ ಪ್ರಗತಿ ಆಕತಿಲ್ಲ, ಬರೀ ನಷ್ಟ ಆಕತೈತಿ, ಆ ಸಾಲದಿಂದ ನಾವು ಹೊರಗೆ ಬೀಳ್ಬೇಕಂದ್ರೆ ನೀವು ಖಂಡಿತವಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿ. ಸತ್ಯನಾರಾಯಣ ಪೂಜೆ ಇಷ್ಟು ಎಫರ್ಟ್ ಇದ್ದ ಜಗತ್ತಿನ ಅತ್ಯಂತ ಒಂದು ಸರಳ ಸೇವೆ ಮತ್ತು ಅತ್ಯಂತ ಪ್ರಭಾವಿ ಸೇವೆ ಅಂದ್ರೆ ಸತ್ಯನಾರಾಯಣ ಪೂಜೆ. ಬ್ರಾಹ್ಮಣರ ಖರ್ಚು ಮಾಡ್ಬೇಕಂತ ಇಲ್ಲ, ನಾವು ಮನೆಯಾಗಿರುವಂಥ ನಾವು ಮಹಿಳೆಯರಾಗಲಿ ಪುರುಷರು ಯಾರು ಕೂಡ ಒಂದಿನ ಆ ದಿವಸ ಉಪವಾಸ ಮಾಡಿ ಶರೀರ ತಕ್ಕಂಗೆ ಫಲಹಾರ ತಗೋಬಹುದು ಅಥವಾ ಶಾಬುದಾನಿ ಕಿಚಡಿ ಅಥವಾ ಬಗರ್ ಮಾಡಿ ತಗೋಬಹುದು. ನಿಮ್ಮ ಶರೀರ ಯಾವ ರೀತಿ ನಿಮ್ಗೆ ಸಾಥ್ ಕೊಡ್ತಿದ್ಲಿ ಆ ರೀತಿ ನೀವು ಉಪವಾಸನ ಮಾಡ್ರಿ. ಯಾವುದೇ ದೇವರಾಗಲಿ ನಿಮ್ಮ ಶರೀರ ಅಥವಾ ನಿಮ್ಗೆ ತ್ರಾಸ ಮಾಡ್ಕೊಂಡ ಉಪವಾಸ ಮಾಡತ್ತೆ ಹೇಳಲ್ಲ. ನಿಮ್ಗೆ ನೀಗ್ತಿತ್ತಂದ್ರೆ ಉಪವಾಸ ಮಾಡ್ರಿ. ಫಲಹಾರ ಚಹಾ ಕಾಫಿ ಟೀ ಎಲ್ಲ ತೊಗೊಂಡು ನೀವು ಆ ದಿವಸ ಉಪವಾಸ ಮಾಡಿ ಸಾಯಂಕಾಲ ಸರಳ ರೀತಿಯಿಂದ ಸತ್ಯನಾರಾಯಣ ಪುಸ್ತಕ ಗ್ರಂಥ ಸಿಗ್ತೈತಿ, ಸತ್ಯನಾರಾಯಣ ಪೂಜಾ ಕಥೆ ಅದ್ರ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಯಾವ ರೀತಿ ಮಾಡ್ಬೇಕು ಅನ್ನೋದ. ನಾನು ಕೂಡ ಒಂದು ವಿಡಿಯೋ ಕೂಡ ನಮ್ಮ ಚಾನಲ್ದಾಗ ಹಾಕಿದ್ದೇನೋ, ಅದನ್ನು ಕೂಡ ನೋಡ್ರಿ. ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ಖಂಡಿತವಾಗಿ ಆರ್ಥಿಕ ಪ್ರಗತಿ ಆಗೇ ಆಗ್ತೈತಿ. ಒಂದು 6 ಸತ್ಯನಾರಾಯಣ ಪೂಜೆ ಆಗೋದ್ರೊಳಗ ನಿಮ್ಗೆ ಅದ್ರ ರಿಸಲ್ಟ್ ಗೊತ್ತಾಗ್ತೈತಿ ಯಾವ ರೀತಿ ಬದಲಾವಣೆ ಆಗ್ತೈತಿ ಅನ್ನೋದ. ಹಾಗಾಗಿ ಸತ್ಯನಾರಾಯಣ ಪೂಜೆ ದಯವಿಟ್ಟು ಮಾಡ್ರಿ. ಯಾರು ಮಾಡಿಲ್ಲ ಈ ಗೌರಿ ಹುಣ್ಣಿಮೆದಿಂದ ಆರಂಭ ಮಾಡ್ರಿ. ಹಾಗಾಗಿ ನೆಕ್ಸ್ಟ್ ನಮ್ಮ ಮನ್ಯಾಗ ಲಕ್ಷ್ಮೀ ಮೂರ್ತಿ ಇತ್ತು, ಲಕ್ಷ್ಮೀ ಮಾತೆಯ ಮೂರ್ತಿ ಫೋಟೋ ಆಗಲಿ ಅಥವಾ ಶ್ರೀ ಯಂತ್ರ ಇತ್ತಂದ್ರೆ ಆ ದಿನ ನಮ್ಗೆ ತಪ್ಪದ ಯಾವುದೇ ದಿನ ನಮ್ಗೆ ಸೇವೆ ಮಾಡೋಕ್ಕಾಗಲಿಲ್ಲ ಹುಣ್ಣಿಮೆ ದಿನಾರೇ ನಮ್ಗೆ ಶ್ರೀ ಯಂತ್ರಮ್ಯಾಗ ಕುಂಕುಮಾರ್ಚನೆ ಮಾಡ್ಬೇಕು. ಕುಂಕುಮದಿಂದ ಅರ್ಚನೆ ಮಾಡೋದ್ರಿಂದನೂ ಕೂಡ ನಮ್ಮ ಮನ್ಯಾಗ ಹಣ ಅಭಿವೃದ್ಧಿ ಆಗ್ತೈತಿ, ಧನದಾನದಾಗ ಯಾವುದೂ ಕೊರತೆ ಆಗಲ್ಲ, ಅನಾರೋಗ್ಯ ಸಮಸ್ಯೆ ದೂರ ಆಗ್ತೈತಿ. ಆ ಕುಂಕುಮವನ್ನು ಪ್ರತಿದಿನ ನಮ್ಮ ಮನ್ಯಾಗ ನಾವು ಪ್ರತಿದಿನ ನಮ್ಮ ಕುಟುಂಬದಾಗಿರೋ ಸದಸ್ಯರು ಪ್ರತಿದಿನ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಯಾವಾಗ ನಾವು ಹೊರಗೆ ಹೋಗ್ತಿರ್ತೇವೆ ಕೆಲಸಕ್ಕಾಗಿ ಅವಾಗ ಹನಿ ಮೇಗ ಅದನ್ನು ಪ್ರಸಾದ ರೂಪದಾಗ ಧಾರಣೆ ಮಾಡೋದ್ರಿಂದ ಅದ್ರದ್ದು ಕೂಡ ನಮ್ಗೆ ಒಂದು ಪಾಸಿಟಿವ್ ಎನರ್ಜಿ ಸಿಗ್ತೈತಿ. ಹಾಗಾಗಿ ನಾವು ಪ್ರತಿ ತಿಂಗಳು ಬರುವಂಥ ಹುಣ್ಣಿಮೆ ಒಂದು ದಿನ ಈ ಸೇವೆಯನ್ನು ಮಾಡೋದ್ರಿಂದ ಜೀವನದಾಗ ನಕಾರಾತ್ಮಕ ಶಕ್ತಿ, ಆರ್ಥಿಕ ಅಭಿವೃದ್ಧಿ, ಏನೇ ಒಂದು ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರವನ್ನು ಸಿಗ್ತಿರ್ತೈತಿ. ಹಾಗಾಗಿ ನಾನು ಸ್ವತಃ ಮಾಡ್ತಿರ್ತೇನೋ ಇದ್ರ ರಿಸಲ್ಟ್ ನನಗೆ ಸಿಕ್ಕಿತನ್ನ ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೇನೋ ಅಷ್ಟೇ. ನೀವು ಸೇವೆ ಮಾಡಿ ಇದ್ರ ರಿಸಲ್ಟ್ ನಿಮಗೂ ಸಿಗಲಿ ಆದಷ್ಟು ಜಲ್ದಿ. ಶ್ರೀ ಯಂತ್ರ ಇಲ್ಲಾಗಿತ್ತಂದ್ರೆ ಒಂದು ಲಕ್ಷ್ಮೀ ಮೂರ್ತಿ ಇರ್ತೈತಿ, ಲಕ್ಷ್ಮೀ ಮೂರ್ತಿ ಇಲ್ಲ ಐತಂದ್ರೆ ಲಕ್ಷ್ಮೀ ಫೋಟೋ ಮ್ಯಾಗ ಕೂಡ ನೀವು ಕುಂಕುಮಾರ್ಚನೆ ಮಾಡ್ಬೋದು. ಇಲ್ಲಪ್ಪ ಯಾವೂ ಇಲ್ಲ ಅಂದ್ರೆ ನೀವು ಅಡಿಕೆಯನ್ನು ತಗೊಂಡು ಅದನ್ನೇ ಲಕ್ಷ್ಮೀ ಸ್ವರೂಪ ಅಂತ ಹೇಳಿ ಸ್ಥಾಪನೆ ಮಾಡಿ ನೀವು ಕುಂಕುಮಾರ್ಚನೆ ಮಾಡ್ತಾ ಬನ್ನಿ ನೋಡ್ರಿ. ಖಂಡಿತ ಅದರಿಂದ ನಿಮ್ಗೆ ಕೂಡ ಉತ್ತಮ ರಿಸಲ್ಟ್ ಸಿಗ್ತೈತಿ. ಆ ನಂತರ ನಮ್ಗೆ ಈ ದಿನ ಮಾಡಬೇಕಾಗಿರುವಂಥ ಸೇವೆ ನೋಡಿ, ಹುಣ್ಣಿಮೆ ದಿವಸ ಅಂದ್ರೆ ಅತ್ಯಂತ ಉತ್ತಮ ದಿನ. ಲಕ್ಷ್ಮೀ ಪ್ರಾಪ್ತಿ ಆಗಲಿ, ನಮ್ಮ ಮನೆಯಾಗಿರುವಂಥ ದಾರಿದ್ರ್ಯವನ್ನು ಹೊರಗಾಕೋ ದುಃಖ ದಾರಿದ್ರ್ಯವನ್ನು ದೂರ ಮಾಡೋಕ್ಕಾಗಲಿ ಅಥವಾ ನಮ್ಮ ಮನೆಯಾಗಿರುವಂಥ ಅವಲಕ್ಷ್ಮಿಯನ್ನು ಹೊರಗಾಕೋಕ್ಕಾಗಲಿ, ಲಕ್ಷ್ಮೀ ಮಾತೆಯನ್ನು ಪ್ರಾಪ್ತಿ ಅಥವಾ ಲಕ್ಷ್ಮೀ ಮಾತೆಯ ಮನೆಗೆ ಆಗಮನ ಮಾಡ್ಬೇಕಂದ್ರೆ ನಾವು ಹುಣ್ಣಿಮೆ ದಿನ ಅತ್ಯಂತ ಶುಭ ದಿನ. ಈ ದಿನ ನಾವು ಸೇವೆ ನಿಮ್ಗೆ ಯಾವುದೇ ರೀತಿ ಸೇವೆ ಅಥವಾ ಯಾವುದೇ ರೀತಿ ಕುಂಕುಮಾರ್ಚನೆ ಮಾಡೋಕ್ಕಾಗ್ದಿಲ್ಲ, ಸತ್ಯನಾರಾಯಣ ಪೂಜೆ ಮಾಡೋಕ್ಕಾಗ್ದಿಲ್ಲ ಅಥವಾ ಈ 365 ದೀಪ ಆರಾಧನೆ ಮಾಡೋಕ್ಕಾಗ್ದಿಲ್ಲ ಅಂದ್ರೂ ಕೂಡ ಜಸ್ಟ್ ಸೇವೆಯನ್ನು ಮಾಡ್ರಿ. ಉಪವಾಸ ಮಾಡೋಕ್ಕಾಗ್ದಿಲ್ಲ, ಏನೂ ಮಾಡೋಕ್ಕಾಗ್ದಿಲ್ಲ, ನನ್ನ ಕಡೆಯಿಂದ ಯಾವುದೂ ಆಗ್ತಿಲ್ಲ ಅನ್ನೋ ಇಲ್ಲ ಅಂದ್ರೆ ಸೇವೆ ಮಾಡ್ರಿ. ಸೇವೆ ಏನು ಮಾಡ್ಬೇಕು, ಪ್ರತಿಯೊಬ್ಬರ ತಕ್ಕ ಈಗ ಮೊಬೈಲ್ ಇದಾವೆ, ಎಲ್ಲ ಸಣ್ಣ ಎಲ್ಲರ ತಕ್ಕ ಈಗ ಮೊಬೈಲ್ ಅಂತೂ ಖಂಡಿತವಾಗಿ ಇದ್ದೇ ಇರ್ತಾವೆ, ಅದರ ನೆಟ್ ಪ್ಯಾಕ್ ಅಂತೂ ಇದ್ದೇ ಇರ್ತೀವಿ. ನಾವು ಅದಕ್ಕೆ ಯೂಸ್ ಮಾಡ್ಕೋಪ ಅಲ್ಲ, ನಮ್ಮ ಮನ್ಯಾಗ ಅಭಿವೃದ್ಧಿ ಆಗಲಿ, ನಮ್ಮ ಮನ್ಯಾಗ ಸಮಾಧಾನ ಸುಖ ನೆಮ್ಮದಿ ನೆಲೆಸೋಕ್ಕೋಸ್ಕರ ಈ ವಿಶೇಷ ದಿನಗಳಲ್ಲಿ ನಾವು ಮಾಡುವಂಥ ಸೇವೆ ನಮ್ಗೆ ದುಪ್ಪಟ್ಟು ಫಲವನ್ನು ತಂದು ಕೊಡ್ತೈತಿ. ಹಾಗಾಗಿ ಈ ದಿನ ನಮ್ಗೆ ವಿಷ್ಣು ಸಹಸ್ರನಾಮದ ಪಠಣ ಮಾಡೋದೈತಿ. ಈ ಕಾರ್ತಿಕ್ ಮಾಸ ಏನಿತ್ತಲ್ಲ ಅತ್ಯಂತ ವಿಷ್ಣು ಭಗವಾನನ ಸೇವೆ ಅತ್ಯಂತ ಉತ್ತಮವಾದ. ಎಲ್ಲಿ ವಿಷ್ಣು ಭಗವಾನನ ಸೇವೆ ಆಗ್ತೈತೆ ಅಲ್ಲಿ ಲಕ್ಷ್ಮೀ ಮಾತೆ ಖಂಡಿತವಾಗಿ ನೆಲೆಸ್ತಾಳೋ ಅಲ್ಲಿ ಸುಖ ಸಮೃದ್ಧಿ ಅಭಿವೃದ್ಧಿ ಅನ್ನೋದು ಇದ್ದೇ ಇರ್ತೈತಿ. ಹಾಗಾಗಿ ಈ ಹುಣ್ಣಿಮೆ ದಿನ ನಮ್ಗೆ ವಿಷ್ಣು ಸಹಸ್ರನಾಮದ ಪಠಣ ಮಾಡೋದೈತಿ. ವಿಷ್ಣು ಸಹಸ್ರನಾಮ ಪಠಣ ಆಗಲಿಲ್ಲ ಅಂದ್ರೆ ಶ್ರವಣ ಮಾಡಲಿ, ವಿಷ್ಣು ನಾಮಾವಳಿ, ವಿಷ್ಣು ಅಷ್ಟೋತ್ತರ ಶತನಾಮಾವಳಿ ಇದನ್ನು ಕೂಡ ಪಠನೆ ಮಾಡೋದೈತಿ. ಇನ್ನು ವಿಷ್ಣು ಗಾಯತ್ರಿ ಮಂತ್ರ ಯಾವುದೂ ನಮಗೆ ಬರ್ದಿಲ್ಲ ಅಂದ್ರೆ ಸರಳ ಮಂತ್ರಗಳು ಬರ್ತಾವಲ್ಲ, ಓಂ ನಮೋ ಭಗವತಿ ವಾಸುದೇವಾಯ, ಮತ್ತು ಆನಂತರ ವಿಷ್ಣು ಗಾಯತ್ರಿ ಮಂತ್ರ,
ಓಂ ನಾರಾಯ ವಿಘ್ನೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಇದನ್ನು 108 ಸಲ ಲಕ್ಷ್ಮೀ ಗಾಯತ್ರಿ ಮಂತ್ರ. ಅತ್ಯಂತ ಪ್ರಭಾವಿ ಅಂದ್ರೆ ವೆಂಕಟೇಶ ಸೂತ್ರ. ವೆಂಕಟೇಶದ 16 ಸಾಲದ ಒಂದು ಮಂತ್ರ ಐತಿ. ನೀವು ಪ್ರತಿದಿನ ಕೂಡ ಇದನ್ನ ಪಠನೆ ಮಾಡ್ಬೋದು. ಆದ್ರೆ ಪ್ರತಿದಿನ ಆಗಲಿಲ್ಲ ಅಂದ್ರೆ ಹುಣ್ಣಿಮೆಗೆರೆ 11 ಸಲ 21 ಸಲ ಅಥವಾ ಒಂದು ಸಲರ ಶ್ರದ್ಧೆಯಿಂದ ಮಾಡಿ ನೋಡ್ರಿ. ಖಂಡಿತ ಇದರಿಂದ ಉತ್ತಮ ರಿಸಲ್ಟ್, ಒಂದು ಪಾಸಿಟಿವ್ನೆಸ್, ನಮ್ಮ ಜೀವನದಾಗಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಕ್ಕೇ ಸಿಗ್ತೈತಿ. ಹಾಗಾಗಿ ಯಾರೇ ಆಗಲಿ ಪ್ರತಿಯೊಬ್ಬರು ಜೀವನದಾಗ ಆರ್ಥಿಕ ಪರಿಸ್ಥಿತಿ ಆಗಲಿ, ಆರ್ಥಿಕ ಮಟ್ಟ ಆಗಲಿ ಒಂದು ರೀತಿ ಪ್ರಗತಿ ಆಕೈತು, ಒಂದು ರೀತಿ ಉತ್ತಮವಾಗಿತ್ತು ಅಂದ್ರೆ ಆ ವ್ಯಕ್ತಿ ಇನ್ನಷ್ಟು ಬೆಳೀತಾ ಅಥವಾ ಇನ್ನಷ್ಟು ಅಭಿವೃದ್ಧಿ ಆಗಿ ಇನ್ನೊಂದು ಯಾವುದೇ ಒಂದು ಹೊಸ ಕೆಲಸ ಮಾಡಬೇಕಾದ್ರೆ ಧೈರ್ಯ ಅನ್ನೋದು ಇರ್ತೈತಿ. ಹಾಗಾಗಿ ಯಾವುದೇ ಒಂದು ನಷ್ಟ ಆಗಿತ್ತು ಅಥವಾ ಯಾವುದೇ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿರಂದ್ರೆ ಖಂಡಿತವಾಗಿ ನೀವು ಈ ಸೇವೆಗಳನ್ನ ಮಾಡ್ತಾ ಬರ್ರಿ. ನಿಮ್ಗೆ ನಿಮ್ಮ ಕರ್ತವ್ಯ ಎಲ್ಲ ಬಿಟ್ಟ ಸೇವೆ ಮಾಡೋದು ಹೇಳ್ಕೊತಿಲ್ಲ, ನಿಮ್ಮ ಕರ್ತವ್ಯ ಜೊತೆಗೆ ಈ ಸೇವೆಯನ್ನ ಮಾಡೋದೈತಿ. ನೋಡಿ, ನಮ್ಮ ಮನ್ಯಾಗ ನಾವು ಮಹಿಳೆ ಅಥವಾ ನಮ್ಮ ಮನ್ಯಾಗ ಇದ್ದಾಗ ಫ್ರೀ ಇದ್ದಾಗ ಅಥವಾ ನಮ್ಮೆಲ್ಲ ಕೆಲಸ ಆದಾಗ ನಾವು ಇಂಥ ಕೆಲವೊಂದು ವಿಶೇಷ ದಿನಗಳಲ್ಲಿ ಒಂದು ಅರ್ಧ ತಾಸ 1 ತಾಸು ತಕ್ಕೊಂಡ ನಮ್ಮ ಮನ್ಯಾಗಿರೋಸ್ಕರ, ನಮ್ಮ ಕುಟುಂಬದ ಏಳಿಗೆಗೋಸ್ಕರ ನಾವು ಇಂಥ ಸೇವೆಗಳನ್ನ ಮಾಡ್ತಾ ಇದ್ದು ಅಂದ್ರೆ ಖಂಡಿತ ಅವ್ರು ಮಾಡುವಂಥ ಕೆಲಸದಾಗ ಯಶಸ್ಸಿದೆ. ಮಹಿಳೆಯರು ಅಟ್ಟ ಮಾಡ್ಬೇಕಂತ ಇಲ್ಲ, ಗಂಡು ಮಕ್ಕಳು ಕೂಡ ಸೇವೆಯನ್ನು ಮಾಡಬೇಕು. ಯಾವುದೇ ಒಂದು ಸೇವೆ ಮಾಡ್ಕೊತೀವಿ ಜಸ್ಟ್ ನಾಮಸ್ಮರಣೆಯನ್ನು ಮಾಡ್ಕೊತ ಹೋಗ್ರಿ, ಹೇಳಿದಂಥ ಮಂತ್ರಗಳ ಪ್ರತಿನಿತ್ಯ ಪಠನೆಯನ್ನು ಮಾಡ್ಕೊತ ಹೋಗ್ರಿ. ಇದರ ರಿಸಲ್ಟ್ ನಿಮ್ಗೆ ಸಿಕ್ಕೇ ಸಿಗ್ತೈತಿ. ಹುಣ್ಣಿಮೆ ದಿನದ ವಿಶೇಷ ಮಾಹಿತಿ ಏನಿತ್ತು, ಗುರುಮೌಲ್ಯವರು ತಿಳಿಸ್ಕೊಂಡಂಥ 365 ಬತ್ತಿ ದೀಪ ಸೇವೆ, ಅದ್ರ ಜೊತೆಗೆ ಆ ಸೇವೆಯನ್ನು ಮಾಡ್ಕೋದಿಲ್ಲ, ಅದ್ರ ಬದಲಿ ಯಾವ ಸೇವೆಯನ್ನು ಮಾಡಬೇಕು, ಅಥವಾ ನಮ್ಗೆ ಉಪವಾಸ ಮಾಡ್ಕೋದಿಲ್ಲ, ಸತ್ಯನಾರಾಯಣ ಪೂಜೆ ಮಾಡ್ಕೋದಿಲ್ಲ, ಅಥವಾ ಈ ಥರ ಯಾವುದೇ ಒಂದು ಸೇವೆಯನ್ನು ನಮಗೆ ಅಥವಾ ಪೂಜಾ ಮಾನ್ಯ ಆಗಲಿ ಏನೂ ಮಾಡ್ಕೋದಿಲ್ಲ ಅಂದ್ರೆ ಸರಳ ರೀತಿಯಿಂದ ಯಾವ ಸೇವೆಗಳನ್ನು ಮಾಡ್ಬೇಕು ಅನ್ನೋದು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನು. ಈ ಮಾಹಿತಿಯನ್ನು ನಿಮ್ಮ ಹತ್ರ ತಲುಪಿಸೋದಿತ್ತು. ಹಾಗಾಗಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ವಿಡಿಯೋ ಇಷ್ಟ ಆಗಿರೋ ಶೇರ್ ಮಾಡಿರಿ. ಹೊಸ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಮತ್ತೊಂದು ಮುಂದಿನ ಹೊಸ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಇವತ್ತಿನ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರು ಸಮರ್ಪಣೆ ಮಾಡ್ಕೋತ ಹೊಸವಾಯಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ವಿಡಿಯೋನ ಶೇರ್ ಮಾಡಿರಿ. ಶ್ರೀ ಸ್ವಾಮಿ ಸಮರ್ಥ.